IPL 2025 ಪ್ಲೇ ಆಫ್ ರೇಸ್ ಮುಂದುವರೆದಿದೆ. ಸದ್ಯ 7 ತಂಡಗಳು ಮುಂದಿನ ಹಂತಕ್ಕಿರಲು ಪೈಪೋಟಿ ಮುಂದುವರೆಸಿದ್ದು ಇದರಲ್ಲಿ RCB ಟಾಪ್ನಲ್ಲಿದೆ. ಇದರ ನಡುವೆ 3 ತಂಡಗಳು ಟೂರ್ನಿಯಿಂದ ಹೊರಬಿದ್ದಿದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ 18ರ 55 ಪಂದ್ಯಗಳು ಮುಗಿದಿವೆ. ಈ 55 ಪಂದ್ಯಗಳ ಮುಕ್ತಾಯದ ವೇಳೆಗೆ 7 ತಂಡಗಳು ಪ್ಲೇ ಆಫ್ ರೇಸ್ನಲ್ಲಿ ಉಳಿದರೆ 3 ತಂಡಗಳು ಹೊರಬಿದ್ದಿವೆ. ಹೀಗೆ ಲೀಗ್ ಹಂತದ ಪಂದ್ಯಗಳು ಮುಗಿಯುವ ಮುನ್ನವೇ ಹೊರಬಿದ್ದ 3 ತಂಡಗಳು ಯಾವ್ಯಾವು, ಹಾಗೆ ಯಾರಿಗೆಲ್ಲ ಪ್ಲೇ ಆಫ್ ಹಾದಿ ಕಷ್ಟ ಇದೆ ಅನ್ನೋ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. 18ನೇ IPL ಸೀಸನ್ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ದಿನದಿಂದ ದಿನಕ್ಕೆ ಸಖತ್ ಕಿಕ್ ಕೊಡ್ತಿದೆ. ಪ್ಲೇ ಆಫ್ ರೇಸ್ ಜೋರಾಗಿದ್ದು 7 ತಂಡಗಳಲ್ಲಿ ಯಾವ 4 ತಂಡಗಳು ಪ್ಲೇ ಆಫ್ ಪ್ರವೇಶ ಮಾಡ್ತವೆ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಈ ನಡುವೆ ಈ ಸೀಸನ್ನಲ್ಲಿ 3 ದೊಡ್ಡ ತಂಡಗಳೇ ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದಿವೆ. ಮೊದಲು ಯಾವೆಲ್ಲ ತಂಡಗಳು ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದಿವೆ ಅನ್ನೋದನ್ನ ನೋಡೋಣ ಬನ್ನಿ. 2 ಪಂದ್ಯ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್. ಈ ಬಾರಿಯ IPLನಲ್ಲಿ ಈಗಾಗಲೇ 11 ಪಂದ್ಯಗಳನ್ನಾಡಿರುವ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು 9 ತಂಡಗಳಲ್ಲಿ ಸೋಲು ಅನುಭವಿಸಿದರೆ 2 ಮ್ಯಾಚ್ಗಳಲ್ಲಿ ಮಾತ್ರ ಗೆಲುವು ದಾಖಲಿಸಿದೆ. CSK ತಂಡಕ್ಕೆ ಇನ್ನೂ 3 ಪಂದ್ಯಗಳಿವೆ. ಈ 3 ಪಂದ್ಯಗಳಲ್ಲಿ ಗೆದ್ದರೂ CSK ಪ್ಲೇ ಆಫ್ಗೆ ಪ್ರವೇಶ ಮಾಡೋಕೆ ಆಗಲ್ಲ. ರಾಜಸ್ಥಾನ್ ರಾಯಲ್ಸ್ RR ಈಗಾಗಲೇ 12 ಪಂದ್ಯಗಳನ್ನಾಡಿದೆ. ಈ ವೇಳೆ ಗೆದ್ದಿರುವುದು 3 ಮ್ಯಾಚ್ಗಳು ಮಾತ್ರ. ಇನ್ನುಳಿದ 2 ಪಂದ್ಯಗಳಲ್ಲಿ ಜಯ ಸಾಧಿಸಿದ್ರೂ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಮುಂದಿನ ಹಂತಕ್ಕೇರಲು ಸಾಧ್ಯವಾಗುವುದಿಲ್ಲ. ಇದರೊಂದಿಗೆ RR ಪ್ಲೇ ಆಫ್ ಕನಸು ಕೂಡ ಕಮರಿದೆ. SRHಗೆ ಕೈಕೊಟ್ಟ ಮಳೆ. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸೋಮವಾರದ ನಿರ್ಣಾಯಕ ಸೆಣಸಾಟದಲ್ಲಿ SRH ಗೆಲ್ಲಬೇಕಾಗಿತ್ತು. ಆದರೆ ಅದಕ್ಕೆ ಮಳೆರಾಯ ಬಿಡಲಿಲ್ಲ. ಧಾರಾಕಾರ ಮಳೆಯಿಂದಾಗಿ ಪಂದ್ಯ ರದ್ದುಗೊಂಡು ಸುಲಭದಲ್ಲಿ ಗೆದ್ದು 2 ಅಂಕ ಗಳಿಸುವ ನಿರೀಕ್ಷೆಯಲ್ಲಿದ್ದ SRH ಕೇವಲ 1 ಅಂಕಕ್ಕೆ ತೃಪ್ತಿ ಪಟ್ಕೊಂಡಿತು. ಆಡಿರುವ 11 ಪಂದ್ಯಗಳಲ್ಲಿ ಕೇವಲ 7 ಅಂಕ ಸಂಪಾದಿಸಿರುವ ತಂಡ ನಾಕೌಟ್ ರೇಸ್ನಿಂದ ಅಧಿಕೃತವಾಗಿ ಹೊರಬಿತ್ತು. ಅತ್ತ ಡೆಲ್ಲಿ ಕೂಡ 1 ಅಂಕ ಗಳಿಸಿದ್ರು. 11 ಪಂದ್ಯಗಳಲ್ಲಿ 13 ಅಂಕದೊಂದಿಗೆ ಉತ್ತಮ ಸ್ಥಿತಿಯಲ್ಲಿದೆ. ಇನ್ನೆರಡು ಪಂದ್ಯ ಗೆದ್ದರೂ ತಂಡಕ್ಕೆ ಪ್ಲೇ ಆಫ್ ಹೋಗುವ ಚಾನ್ಸಸ್ ತುಂಬಾ ಇದೆ. ಲಕ್ನೋ ಪ್ಲೇ ಆಫ್ ಹಾದಿ ಕಷ್ಟ. ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಮುಂದಿನ ಹಾದಿ ಕಷ್ಟಕರವಾಗಿದೆ. ಇದಕ್ಕೆ ಕಾರಣ LSG ಮುಂದಿನ ಪಂದ್ಯಗಳಲ್ಲಿ ಎದುರಿಸುವ ತಂಡಗಳ ಪ್ರದರ್ಶನ. ಇದೇ 9ರಂದು LSG ತನ್ನ ತವರು ಅಂಗಳದಲ್ಲಿ ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ RCBಯನ್ನ ಎದುರಿಸಲಿದೆ. ಈ ಪಂದ್ಯದಲ್ಲಿ ಗೆಲುವು ದಾಖಲಿಸುವುದು ಉಭಯ ತಂಡಗಳಿಗೆ ಅನಿವಾರ್ಯವಾಗಿದೆ. RCB ಈ ಪಂದ್ಯ ಗೆದ್ದು ಪ್ಲೇ ಆಫ್ಗೆ ಕ್ವಾಲಿಫೈ ಆಗುವ ಕನಸು ಕಾಣ್ತಿದ್ರೆ LSGಗೆ ಈ ಪಂದ್ಯ ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಇದು ಕೂಡ ಪ್ಲೇ ಆಫ್ ಕನಸನ್ನ ಕಾಣ್ತಾ ಇದೆ. ಒಟ್ನಲ್ಲಿ 3 ತಂಡಗಳು ಹೊರಬಿದ್ದಿದ್ದು 7 ತಂಡಗಳ ನಡುವೆ ಪ್ಲೇ ಆಫ್ ಪೈಪೋಟಿ ನಡೀತಾ ಇದೆ. ಇದರಲ್ಲಿ ಯಾರು ಪ್ಲೇ ಆಫ್ಗೆ ಹೋಗ್ತಾರೆ ಅನ್ನೋ ಬಗ್ಗೆ ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.